ಮತ್ತು ಕನ್ನಡ ನಮನಗಳು ಮತ್ತು ನಮ್ಮ ಪರಿಸರ ಹರ ಹರ ಮಹಾದೇವ ಜಯ ಗಟ್ಟಿ ಮತ್ತು ಶ್ರೀರಾಮಕೃಷ್ಣ ಸುಮಾರು ಬೀದರ್ನಿಂದ 23 ಕಿಲೋಮೀಟರ್ ದೂರದಲ್ಲಿ ಚಂದಾಣಿ ಗ್ರಾಮದಲ್ಲಿ ಆವೇಶ ಅಂತೇಳಿ ಕರೆ ಮಾಡಿದ್ರು. ಯಾವ ಅಂತೇಳಿ ಮಾಡ್ತಾಯಿದ್ರೆ ಶೆಡ್ ಕೆಳಗೆ ಜಂಪ್ಕಲಿನಲ್ಲಿ ಇದೆ ಅಂತ ಹೇಳಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದು ಸ್ವಲ್ಪ ತಾನು ಎಲ್ಲ ಕ್ಲೀನ್ ಆಗ್ತದೆ ಶೆಡ್ ಅಂತ ಯಾವ ಅಂತೇಳಿ ಓಡೋದು ನೋಡಿ ಸರ್. ಭಾಳ ಡೇಂಜರ್ ಹೊರ ಹೊಂಟಿತ್ತು ಆಲ್ರೆಡಿ ಅದು. ಬಾರೋ ಮಗ ಬಾರೋ ಬಾರೋ ಮಗ ಬಾರಲೇ ಅಲ್ಲಿ ಹೋಗ್ತಲೇ ಈ ಹಾವಂತೂ 3-4 ತಾಸು ಆಯ್ತು ಸತ್ತೋಷ ಭಾಳಷ್ಟು. ಇದು ಕನ್ನಡದಲ್ಲಿ ಕೆರೆ ಅಂತೇಳಿ ಅಂತಾರೆ, ಇಂಗ್ಲೀಷ್ ಒಳಗೆ ರ್ಯಾಟ್ ಸ್ನೇಕ್ ಅಂತೇಳಿ, ಹಿಂದಿ ಒಳಗೆ ಘೋಡ ಪಚಡ್ ಅಂತೇಳಿ, ಆಮೇಲೆ ಮರಾಠಿ ಒಳಗೆ ಧಾಮಿಣ ಅಂತೇಳಿ. ಇದ್ರಾಗ ಯಾವುದೇ ರೀತಿಯಾಗಿ ವಿಷಯ ಇರಲ್ಲ, ಮನುಷ್ಯನಿಗೆ ಯಾವುದೇ ರೀತಿಯಾಗಿ ಜೀವಕ್ಕೆ ಹಾನಿ ಇಲ್ಲ. ಯಾವಾಗ ಕಷ್ಟ ಅಂತಂದರೆ ಇದು ಜಾಸ್ತಿ ಏನೋ ಹತ್ತಿಯಿಂದ ಜಾಸ್ತಿ ಪ್ರೆಷರ್ ಹಾಕಿದಾಗ ಅಷ್ಟೇ ಕಷ್ಟ. ಸುಮ್ಮನೆ ಆಗಿ ಯಾವುದೂ ಕಚ್ಚಲ್ಲ. ಸುಮ್ಮನೆ ಕಚ್ಚೋದು ಹೊಡೆಯೋದಂದ್ರೆ ಮನುಷ್ಯ ಒಬ್ಬನೇ ನಾವು ಹಿಂಗೆ ಡೈರೆಕ್ಟ್ ಹಿಡಿಬೋದು ಸರ್. ಹಾಂ ಹಿಡಿಬೋದು. ಹಿಡಿಬೋದು ಅಂತಂದ್ರೆ ನಾವು ಹಿಡಿಯೋದಕ್ಕೆ ನೀವು ಹಿಡಿಯೋದಕ್ಕೆ ಭಾಳ ಅಂತಾರೆ. ಒಟ್ಟು ಕಚ್ಚೋ ಏನೇ ಇಲ್ಲ ಅದು ಕಚ್ಚೋ ಮನುಷ್ಯ ಸರ್. ಇದು ಒಳ್ಳೆ ಮತ್ತೆ ಕಾಡಿಗೆ ಹೋಗಿ ಬಿಡ್ತಾರೆ ಸರ್. ಹಾಂ ಇದರಾದ ವಾಸ ಆಗೋಂಥ ಜಾಗ ಇದಂತಾರೆ ಅರಣ್ಯ. ಇಲ್ಲಿನೂ ಬಿಡ್ಬೋದು, ಬಟ್ ಏನದ ಜನರಿಗೆ ಸ್ವಲ್ಪ ಯಾವ ರೀತಿ ವಿಷ ಅದನ್ನ ವಿಷಯ ಇಲ್ಲ ಅಂತೇಳಿ ಜನರಿಗೆ ಗೊತ್ತಿಲ್ಲ. ನಿಮ್ಮ ಭಯ ಸಲುವಾಗಿ ಒಯ್ದು ಬಿಡೋದು ಅಷ್ಟೇ. ಹಾಂ ಗೊತ್ತಾಗ ಜರ ನಮ್ಮ ಹುಡುಗರು ನೋಡ್ತಾ ಹೊಂಟ ಪರವಾಗಿ ಸರ್ ನಿಂದ್ರಿ ಸರ್ ಜರ ಬರ್ರಿ ಮ್ಯಾಲೆ ಬರ್ರಿ ಸರ್. ಆರಾಮಿದ್ರೆ ನೀವು ಪ್ರದರ್ಶನ ಕೊಟ್ರಲ್ಲ ಅದಕ್ಕೆ ಕರ್ಸಿಲ್ಲ ಸರ್. ಈಗ ನೀವು ವಿಡಿಯೋಕ್ಕ ಕಟ್ಸಿರಲ್ಲ, ಯಾವ ಉದ್ದೇಶ ಕಡೆ ಇರ್ತಿತ್ತು ಪರವಾಗಿಲ್ಲ, ಇದ್ರಿ ಅಂತ ಟೆನ್ಷನ್ ಇಲ್ಲ. ಬಟ್ ಯಾವ ಕಾರಣ ಕಡೆ ನೀವು ಇಡ್ಲೇ ಕಟ್ಟಿರಿ? ಕಾರಣ ಅಂದ್ರೆ ಅಷ್ಟೇ, ಮಕ್ಕಳು ಓಡಾಡೋದ್ರ ಒಂದು ಪ್ಲಸ್ ಯಾರಿಗೂ ಹೊಡೆದಾಡ್ತಾರೆ ಎಲ್ಲರ ಬಂದು ಸೇಫ್ ಜಾಗ ಹೋಗ್ಬಿಡ್ತೀವಿ. ನಾಳೆ ಮತ್ತೆ अरे मंदी आना पहले अभी तक है ना ಏನು ಮಾಮೂಲಿ ಅದ್ರಗಿಂತ ನಂಬರ್ ಇವ್ರದೆಲ್ಲ ನಂಬರ್ ಅವ ನಂಬರ್ ಬಂದು ಹೋಗ್ಯಾರ. ಇವತ್ತು ಮಧ್ಯಾಹ್ನ ಇಂದ ನಮ್ಮ ಒಂದು ಬಸವದೇವಿ ಪ್ರಾಥಮಿಕ ಶಾಲೆಯ ಒಂದು ಭಾಗದಲ್ಲಿ ಹಾವು ಬಂದಿತ್ತು. ಈ ಭಾಗದಲ್ಲಿ ಒಂದು ದಿನ ಬಹಳಷ್ಟು ಮಕ್ಕಳು ಓಡಾಡ್ತಾರೆ. ನಾವು 1 ಗಂಟೆಯಿಂದ ಈ ಹಾವಿಗೆ ಅಬ್ಸರ್ವ್ ಮಾಡಿ ಸರ್ ನಮ್ಮ ರಾಜ್ಕುಮಾರ್ ಸರ್ ಅವ್ರದ್ದು ಸ್ನೇಕ್ ರಾಜ್ಕುಮಾರ್ ಅವ್ರದ್ದು ಫೋನ್ ನಂಬರ್ ಇತ್ತು. ಈ ಹಾವಿಗೆ ಮತ್ತು ಸುಮ್ಮನೆ ಇಲ್ಲೇ ಓಡಾಡ್ತದೆ 2-3 ದಿವಸದಿಂದ. ಅದಕ್ಕೆ ಹಾವಿಗೂ ಹೊಡೆಯೋದು ಬೇಡ, ಅದಕ್ಕೆ ಹಿಂಸೆನೂ ಕೊಡೋದು ಬೇಡ. ಯಾಕಂದ್ರೆ ಆಗಲೇ ನಮ್ಮ ಸ್ನೇಹಿತರಾಜ್ ಸರ್ ಅವ್ರು ಹೇಳ್ತಾ ಇದ್ರು, ಈ ಹಾವು ಏನಂದ್ರೆ ಒಂದು ನಮ್ಮ ರೈತನ ಮಿತ್ರ, ನಮ್ಮೆಲ್ಲರಿಗೂ ಕೂಡ ಇದು ಬಹಳ ಉಪಯುಕ್ತವಾಗಿದೆ. ಯಾರು ಕೂಡ ಹಾವಿ ಹೊಡಿಬಾರ್ದು ಅಂತಕ್ಕಂಥ ಬಹಳಷ್ಟು ಹೇಳ್ತಾ ಇದ್ರು. ಅವ್ ಮುಂದೆ ನಾವು ಕೇಳ್ಕೊಂಡಾಗಿನಿಂದ ಇವತ್ತು ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಇದರಿಂದ ಕೇವಲ ಅರ್ಧ ತಾಸಲ್ಲಿ ಬಂದು ಇಂಥ ಒಂದು ಕಲ್ಲುಗಳು, ಎಷ್ಟು ಕಲ್ಲುಗಳು ಇದಾವೆ, ಈ ಕಲ್ಲುಗಳ ಮಧ್ಯದಾಗಿಂದು ಬಹಳ ಅವರು ಕೂಡ ಶ್ರಮ ಪಟ್ಟು ನಮ್ಮ ಜೊತೆ ಅವರು ಕಲ್ಲುಗಳು ತೆಗೆದು ನಾವು ತೆಗೆದು ಬಹಳಷ್ಟು ಹೈರಾಣಾಗಿ ಇಂಥ ಒಂದು ದೊಡ್ಡ ಹಾವಿಗೆ ಏನಪ್ಪಾ ಅಂದ್ರೆ ಹಿಡಿದಾರೆ.
ನಮಗೆ ಈ ವಾತಾವರಣದಲ್ಲಿ ಒಂದು ಭಯ, ನಮ್ಗೆ ಹಾವು ಅಂದ್ರೆ ಒಂದು ಭಯ ಇತ್ತು. ಆ ಭಯ ಏನಂದ್ರೆ ಒಂದು ಮುಕ್ತ ಮಾಡ್ತಕ್ಕಂಥ ಕೆಲಸ ನಮ್ಮ ಸ್ನೇಕ್ ರಾಜ್ಕುಮಾರ್ ಸರ್ ಅವರು ಮಾಡಿದ್ದಾರೆ. ಹಾಗಾಗಿ ನಮ್ಗೆ ನಿಜವಾಗ್ಲೂ ನಿಮ್ಮ ಬಗ್ಗೆ ಬಹಳ ಅಭಿಮಾನ ಬಂದಿದೆ ಸರ್. ನೀವು ಹೇಳಿದ್ರಿ ಹಾವನ್ನ ಏನೋ ಅವರು ಮಾರ್ತಾರೆ, ಹಂಗ್ ಮಾಡ್ತಾರೆ, ಅವೆಲ್ಲ ಸುಳ್ಳು ಮಾತು ಅಂತ ಹೇಳಿ ನಿಜವಾಗ್ಲು ನೀವು ಒಳ್ಳೆ ಅದಕ್ಕೆ ಜಾಗಕ್ಕೆ ಒಯ್ದು ಒಂದು ಕಾಡಿನಲ್ಲಿ ಮತ್ತೆ ಅದಕ್ಕೆ ಆರಾಮಾಗಿ ಬದುಕಲಿಕ್ಕೆ ಮತ್ತೆ ಅವಕಾಶ ಮಾಡ್ಕೊಡ್ತಾರೆ ತಾವೇನು ಹೇಳಿರಲ್ಲ. ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷ ಆಯ್ತು. ನೀವು ಕೂಡ ಇಷ್ಟು ಪರಿಶ್ರಮ ಪಟ್ಟು ಬಂದು ಹಾಗೆ ನಮ್ಮ ಜೊತೆ ಕಲ್ಗಳು ತೆಗೆದಿರಲ್ಲ, ಅದು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಅದ್ರ ಕೆಲಸ ಇದೆಲ್ಲ ಕೊಟ್ಟಿವಿ. ನೀವು ಅಷ್ಟು ದೂರಿಂದ ನಾವು ಕರೆದ ತಕ್ಷಣ ಬಂದಿರಲ್ಲ, ಅದು ಎಲ್ಲಕ್ಕಿಂತ ಬಹಳ ದೊಡ್ಡ ಕೆಲಸ ಸರ್. ನಿಜವಾಗ್ಲೂ ಹಿಂಗೆ ತಾವು ಈ ಒಂದು ಸಾಮಾಜಿಕ ಕೆಲಸ ಮಾಡತ್ತೀರಿ ಸರ್. ದೇವರು ಒಳ್ಳೆ ಶಕ್ತಿ ಕೊಟ್ಟು ಒಂದು ಒಳ್ಳೆ ಹಾವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇನ್ನೂ ಹೆಚ್ಚಾಗಿ ಕಡ್ಲಿ ಸರ್. ಈ ಒಂದು ಒಳ್ಳೇದಾಗಲಿ ಸರ್. ನಿಮಗೆಲ್ಲ ತುಂಬಾ ಧನ್ಯವಾದ ಸರ್. ಪಾಲಕರು ಹೊಡೆದ ಸರ್ ಹೇಳ್ಬಿಡಿ ಏನಾಯ್ತು ಹಿಡಿಲೈತೆ ಮಗ, ಏನಾಗಲ್ಲ ಇದು ಹೊಡೆದ್ರೆ ಏನಾಗಲ್ಲ. ಏನೇನ್ ಹತ್ತಿದೆ ಪರಿ ಬಂದ ಕೊಟ್ಟರೆ ಬೇಜಾರು ಮಾಡ್ಕೋಬೇಡ. ತಕ್ಷಣ ಅರ್ಧ ತಾಸಾಗೆ ಬಂದ್ರಿ ಸರ್. ಕೆಲವೊಬ್ರು ಕಾಯ್ದಾಗೂ ಕೂಡಲ್ಲ, ತಾಳ್ಮೆ ಶಕ್ತಿ ಅನ್ನೋದಿಲ್ಲ ಈಗಿನ ಜನರೇಷನ್. ಮಾತಾಡ್ತಾ 2 ಸಲ ಬಂದ ಹೊರಗೆ ಬಂದ ಆಯ್ಗಳ ಮನೆಗೆ ಬಿ ಹಿಡ್ದು ಹನ್ನದ ಅಲ್ಲಿ ನೋಡ್ಯಾರವ್ರು ಒಂದಿನ ಬಂದು ಅದ್ರ ನಿಮ್ಮ ನಮ್ಮ ಹುಣ್ಣಿನ ದಿನ ಅಲ್ಲೇ ಐತಂತ ಮತ್ತ ನಂಬರ್ ಅದ 3 ತುಂಬ ಯಾರ ಬಲ್ಬಿ ಅದ ಬಂದಾಗ ಒಂದು ಗಂಟೆ ಬಂದು ಬಲ್ವಂದ್ ನೀನೇ ಕಲಿನು ಮತ್ತ ಫೋನ್ ಹಚ್ಚದ್ ಬಿ ಹತ್ತಲ್ದು. ನಮಸ್ಕಾರಗಳು. ಭಾರತಾಂಬೆ ಮತ್ತು ಕನ್ನಡಾಂಬೆಯ ಜನತೆಗೆ ನಮನಗಳು ಮತ್ತು ಪರಿಸರ ಪ್ರೇಮಿಗಳಿಗೆ ಹರ ಹರ ಮಹಾದೇವ್, ಜೈ ಗೋಮಾತೆ, ಜೈ ಪ್ರಕೃತಿ ಮಾತೆ, ಶ್ರೀರಾಮಕೃಷ್ಣ ಹರೇ. ಈ ಹಾವನ್ನು ಎಲ್ಲಿ ಸಂರಕ್ಷಣೆ ಮಾಡಿದ್ದಂತೇಳಿ ಚಟ್ನಾಳಿ ಗ್ರಾಮದಲ್ಲಿ, ಬೀದರ್ನಿಂದ ಸುಮಾರು 23 ಕಿಲೋಮೀಟರ್ ಚಟ್ನಾಳಿ ಗ್ರಾಮದಲ್ಲಿ ಸುರಕ್ಷಿತವಾಗಿ ಕೆಂಪು ಕಲ್ಲಿನಲ್ಲಿದ್ದಂಥ ಈ ಕೆರೆ ಹಾವನ್ನು ಸುರಕ್ಷಿತವಾಗಿ ಆ ಗ್ರಾಮದ ಜನರು ಸಂರಕ್ಷಿಸಿ ಕೊಟ್ಟಿದ್ದಾರೆ. ಈ ಹಾವನ್ನು ಸುರಕ್ಷಿತವಾಗಿ ಚಿಟ್ಟಕಾಯ್ದಿಟ್ಟ ಅರಣ್ಯದಲ್ಲಿ ಅದರ ಅನುಕೂಲಕರವಾದಂಥ ಜಾಗದಲ್ಲಿ ಸುರಕ್ಷಿತವಾಗಿ ಬದುಕಲು ಬಿಡ್ತಾ ಇದ್ದೀವಿ. ಈ ಹಾವಂತೂ ಸುರಕ್ಷಿತವಾಗಿ ಬಿಟ್ಟೆವು. ಇನ್ನೊಂದು ಮಾತೇನೆಂದರೆ ನಿಮ್ಮ ಕರ್ತವ್ಯವಾದಂಥದ್ದು ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ಪ್ರಕೃತಿಯನ್ನು ಸಮತೋಲನ ಇಡುವಂತಹ ಹಾವುಗಳನ್ನು, ಹಾವೇ ಅಂತೇನಿಲ್ಲ, ಎಲ್ಲ ಜೀವಿಗಳಲ್ಲಿ ಏನದಂತ ಪರಮಾತ್ಮನ ವಾಸ ಆಗಿರ್ತದೆ. ದಯವಿಟ್ಟು ಯಾವುದೇ ಕಾಡು ಪ್ರಾಣಿಯಾಗಲಿ ನಗರಗಳಲ್ಲಾಗಲಿ ಯಾವುದೇ ಜೀವಿಗಳನ್ನು ಕೊಲ್ಲಬೇಡ್ರಿ. ದಯವಿಟ್ಟು ಆದಷ್ಟು ಬೇಗ ಏನದೆ ಪರಿಸರವನ್ನು ಸಮತೋಲನ ಇಡುವಂಥ ಕಾರ್ಯವನ್ನು ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.